ಮಾಫಿಯಾ ದುಡ್ಡಿಗಾಗಿ ಡಾಕ್ಟರ್ಗಳು ಆಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ಮೋಸ ಮಾಡುತ್ತಿದ್ದಾರೆ ನೋಡಿ. FHS ಇದೊಂದು ಮೆಡಿಕಲ್ ಕಿಡ್ನಾಪಿಂಗ್ ಕತೆ. ಅಭಿನವ ವರ್ಮಾ ಎಂಬುವರ ತಾಯಿ ಕೇವಲ 50 ವರ್ಷದವರು. ಏಕಾಏಕಿ ಹೊಟ್ಟೆ ನೋವು ಅನುಭವಿಸಿದರು. ಅವರಿಗೆ ಹತ್ತಿರದ ಆಸ್ಪತ್ರೆ ಬೆಂಗಳೂರು ನಗರದ ಫೋರ್ಟಿಸ್ ಹಾಸ್ಪಿಟಲ್ ಆಗಿತ್ತು. ಡಾಕ್ಟರ್ ಕನಿರಾಜ್ ಅವರು ಪರೀಕ್ಷಿಸಿ ಅಲ್ಟ್ರಾಸೌಂಡ್ ಮಾಡಲು ಸಲಹೆ ನೀಡಿದರು. ಅದನ್ನು ಫೋರ್ಟಿಸ್ನಲ್ಲೇ ಮಾಡಲಾಯಿತು. ಡಾಕ್ಟರ್ ಅವರು ಪಿತ್ತಕೋಶದಲ್ಲಿ ಕಲ್ಲುಗಳಿವೆ ಎಂದು ಹೇಳಿ ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಭರವಸೆ ನೀಡಿದರು. ಅಭಿನವ ಅವರ ತಾಯಿಯನ್ನು ಮನೆಗೆ ಕರೆದುಕೊಂಡು ಹೋದರು. ನೋವಿನ ಮಾತ್ರೆ ತೆಗೆದುಕೊಂಡ ನಂತರ ನೋವು ಕಡಿಮೆಯಾಯಿತು. ಕೆಲವು ದಿನಗಳ ನಂತರ ಫೋರ್ಟಿಸ್ ಆಸ್ಪತ್ರೆಯಿಂದ ಕರೆ ಬಂತು. ಡಾಕ್ಟರ್ ಕನಿರಾಜ್ ಅವರು ಪಿತ್ತಕೋಶದ ಕಲ್ಲುಗಳನ್ನು ಚಿಕಿತ್ಸೆ ಮಾಡದೆ ಬಿಡುವುದು ಅಪಾಯಕಾರಿ, ತಕ್ಷಣ ಶಸ್ತ್ರಚಿಕಿತ್ಸೆ ಅಗತ್ಯ ಎಂದು ಎಚ್ಚರಿಸಿದರು. ಅಭಿನವ ಅವರು ತಾಯಿಯನ್ನು ಮತ್ತೆ ಫೋರ್ಟಿಸ್ಗೆ ಕರೆದೊಯ್ದಾಗ ಮತ್ತೊಬ್ಬ ವೈದ್ಯರಾದ ಮೊಹಮ್ಮದ್ ಶಬೀರ್ ಅಹಮದ್ ಎಂಡೋಸ್ಕೋಪಿ ತಜ್ಞರು ಪರಿಶೀಲಿಸಿದರು. ಎಚ್ಚರಿಕೆಯಾಗಿ ERCP ಮಾಡುವಂತೆ ಸಲಹೆ ನೀಡಿದರು. ಅವರು 0.05% ಪ್ಯಾಕ್ರಿಯಾಟಿಕ್ ಕ್ಯಾನ್ಸರ್ ಸಾಧ್ಯತೆ ಇದೆ ಎಂದು ಅನುಮಾನ ವ್ಯಕ್ತಪಡಿಸಿದರು. ವೈದ್ಯರು ದೇವರಂತೆ ಎನ್ನುವ ಭಾವನೆಯಿಂದ ಅಭಿನವ್ ಒಪ್ಪಿಕೊಂಡರು. ಪ್ಯಾಕ್ರಿಯಾಸ್ ಮತ್ತು ಪಿತ್ತಕೋಶದ ಬಯೋಪ್ಸಿ ಮಾಡಲಾಯಿತು. ರಿಪೋರ್ಟ್ಗಳು ನೆಗೆಟಿವ್ ಬಂದವು. ಆದರೆ ಬಯೋಪ್ಸಿ ಮತ್ತು ಎಂಡೋಸ್ಕೋಪಿ ನಂತರ ತಾಯಿಗೆ ತೀವ್ರ ನೋವು ಪ್ರಾರಂಭವಾಯಿತು. ಪಿತ್ತಕೋಶ ಶಸ್ತ್ರಚಿಕಿತ್ಸೆ ಮಾಡಲು ಬದಲು ಆಂತರಿಕ ರಕ್ತಸ್ರಾವ ಶಂಕೆಯಿಂದ ICUಗೆ ಕಳುಹಿಸಲಾಯಿತು. ಮುಂದಿನ ಘಟನೆಗಳು ಮನಸ್ಸು ಕಲುಕುವಂತಿವೆ. ಮೊದಲಿಗೆ ದಾಖಲಾದಾಗ ಲಿವರ್, ಹೃದಯ, ಕಿಡ್ನಿ, ರಕ್ತ ಎಲ್ಲಾ ವರದಿಗಳು ಸಾಮಾನ್ಯವಾಗಿದ್ದವು. ನಂತರ ವೈದ್ಯರು ಲಿವರ್ ಹಾನಿಯಾಗಿದೆ ಎಂದರು. ಬಳಿಕ ಕಿಡ್ನಿ ಸಮಸ್ಯೆ ಇದೆ ಎಂದು ಹೇಳಿ ಡಯಾಲಿಸಿಸ್ ಅಗತ್ಯವಿದೆ ಎಂದರು. ಒಂದು ದಿನ ರಕ್ತದೊತ್ತಡ ಅಪಾಯಕಾರಿ ಮಟ್ಟಕ್ಕೆ ಇಳಿದಿದೆ ಎಂದು ಹೇಳಿ ಪೇಸ್ಮೇಕರ್ ಹಾಕಬೇಕೆಂದು ಒತ್ತಾಯಿಸಿದರು. ಪೇಸ್ಮೇಕರ್ ಹಾಕಿದರೂ ಸ್ಥಿತಿ ಹದಗೆಟ್ಟೆ ಹೋಯಿತು. ಹೊಟ್ಟೆ ನೋವು ಹೆಚ್ಚುತ್ತಾ ಒಂದು ನಂತರ ಒಂದು ಅಂಗ ವೈಫಲ್ಯ ಕಾಣಿಸಿತು. ಅವಳು 1 ತಿಂಗಳಿಂದ ಹೆಚ್ಚು ಕಾಲ ICUಯಲ್ಲೇ ಉಳಿದರು. ಒಂದು ದಿನ ದೇಹಕ್ಕೆ ಆಮ್ಲಜನಕ ಸರಬರಾಜಿನಲ್ಲಿ ಸಮಸ್ಯೆ ಇದೆ, ಶಸ್ತ್ರಚಿಕಿತ್ಸೆ ಅಗತ್ಯ ಎಂದು ಹೇಳಿದರು. ಆದರೆ ಆಪರೇಷನ್ ಟೇಬಲ್ಗೆ ಕರೆದೊಯ್ದ ನಂತರ ವೈದ್ಯರು ಹೊರಬಂದು ಲಕ್ಷಾಂತರ ರೂಪಾಯಿ ತಕ್ಷಣ ಠೇವಣಿ ಮಾಡಬೇಕೆಂದು ಹೇಳಿದರು. ಅದಾದ ಬಳಿಕ ಮಾತ್ರ ಶಸ್ತ್ರಚಿಕಿತ್ಸೆ ನಡೆಸುತ್ತೇವೆ ಎಂದರು. ತೀವ್ರ ನಿರಾಶೆಯಲ್ಲಿದ್ದ ಅಭಿನವ್ ಬಂಧು ಮಿತ್ರರ ಬಳಿ ಓಡಾಡಿ ಹಣ ಸಂಗ್ರಹಿಸಿದರು. ಹಣ ಠೇವಣಿ ಮಾಡಿದರೂ ಶಸ್ತ್ರಚಿಕಿತ್ಸೆ ರದ್ದುಗೊಂಡಿತು. ಆಕೆಯ ಸ್ಥಿತಿ ಏಕೆ ಹದಗೆಡುತ್ತಿದೆ, ಸೋಂಕುಗಳು ಏಕೆ ಹರಡುತ್ತಿವೆ ಎಂಬುದಕ್ಕೆ ಸ್ಪಷ್ಟನೆ ನೀಡಲಿಲ್ಲ. ಔಷಧಿ, ಡ್ರಿಪ್, ರಕ್ತದ ಯೂನಿಟ್ಗಳು ನೀಡಿ ಆಕೆಯನ್ನು ಅಚೇತನ ಸ್ಥಿತಿಯಲ್ಲಿ ಇಟ್ಟರು. ಹಣ ಬೇಕಾದಾಗ ಮಾತ್ರ ವೈದ್ಯರು ಮಾತನಾಡುತ್ತಿದ್ದರು. 50 ದಿನಗಳ ICU ಚಿಕಿತ್ಸೆಯ ನಂತರ ಆಕೆ ತೀವ್ರ ಯಾತನೆಯಲ್ಲಿ ಪ್ರಾಣ ಕಳೆದುಕೊಂಡರು. ಆಸ್ಪತ್ರೆಯ ಶುಲ್ಕ 43 ಲಕ್ಷ, ಔಷಧಿಗಳು 12 ಲಕ್ಷ, ರಕ್ತ ಯೂನಿಟ್ಗಳು 50. ಬಾಕಿ ಹಣ ಪಾವತಿಸುವವರೆಗೂ ಮೃತದೇಹವನ್ನು ಮಾರ್ಚುರಿಯಲ್ಲಿ ಇಟ್ಟು ಬೌನ್ಸರ್ಗಳನ್ನು ನೇಮಿಸಿದರು. ಅಭಿನವ ಅವರ ಸಣ್ಣ ಬೇಡಿಕೆ ವೈದ್ಯಕೀಯ ವರದಿಗಳು ಮತ್ತು ಅವರ ತಾಯಿಯ ದೇಹವನ್ನು ಸ್ವತಂತ್ರ ವೈದ್ಯರ ತಂಡ ಪರಿಶೀಲಿಸಬೇಕೆಂದು ಫೋರ್ಟಿಸ್ ಒಪ್ಪಿಕೊಂಡಿತು. ಪರಿಣಾಮ ಅಭಿನವ ವರ್ಮಾ ಅವರ ತಾಯಿಗೆ ಪಿತ್ತಕೋಶದ ಕಲ್ಲುಗಳೇ ಇರಲಿಲ್ಲ ಎಂದು ತಿಳಿದು ಬಂದಿತು. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಇದು ಒಂದು ಆಸ್ಪತ್ರೆಯ ಕಥೆಯಷ್ಟೇ ಅಲ್ಲ, ದೇಶಾದ್ಯಂತ ಅನೇಕ ಖಾಸಗಿ ಆಸ್ಪತ್ರೆಗಳ ಕಥೆ ಎಂದು ಹೇಳಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಅಗತ್ಯವೆಂದು ಮನವಿ. ಕಲ್ಯಾಣ ಕರ್ನಾಟಕ ಯುವ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಶಾಫಿ ಬಿಸ್ತಿ, ಕನ್ನಡಿಗ.